ಯಾಕಪ್ಪ ಈ ಸುಂದ್ರ ಇಷ್ಟು ಫಾಸ್ಟಾಗಿ ನನ್ನ ಹಿಂಗೆ ಅಲ್ಲಿಂದ ಹಿಂಗೆ ಸಿಟ್ನಾಗ ನೋಡ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ. ಹಾಂ, ಮಗಳನ್ನ ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳಿ ಅವನಿಗೆ ಸಿಟ್ಟು ಬಂದಿರಬೇಕು ನನ್ನ ಮೇಲೆ. ಜಗಳ ಮಾಡೋಕ್ಕೆ ಬರ್ತಾ ಇರಂಗೆ ಕಾಮ್ತಾ ಇದ್ದಾನೆ. ಏಯ್ ರೀತಾ, ನಂತಾಗೆ ಕಿತ್ಕೊಂಡು ತಿಂಬತ್ತಕ ತಿಂದು ನನ್ನ ಹತ್ರ ಹೆಂಗೆಲ್ಲ ಇದ್ದು ಇವತ್ತು ನನ್ನ ಮಗನ ಅರೆಸ್ಟ್ ಮಾಡಿದ್ದೀನಿ. ಅಲ್ಲ ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸುಂದ್ರ, ಅಲ್ಲಿಂದನೇ ಬಾಯಿ ಮಾಡ್ಕೊಂಡು ಬರ್ಬೇಡ. ಬಾಯಿಲಿ ಹೇಳ್ತೀನಿ, ಬಾಯಿಲಿ ಏನು ಮಾಡ್ದ ನಿನ್ನ ಮಗ ಏನು ಎತ್ತ ಹೇಳ್ತೀನಿ. ನೀನು ಇಲ್ಲೋ ಸಮಯದಾಗೆ ನೀನು ಅದೆಲ್ಲ ನೋಡಿಲ್ಲ, ನಿನ್ಗೆ ಅದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ದಲ್ಲೇ ಸುಮ್ಮನೆ ಮಾತಾಡಬೇಡ. ಹತ್ರ ಹೇಳ್ದ ನೀನು? ಹೇಳ್ಬೇಕಾಗಿತ್ತು ಕಣಿ, ನೀನು ಹೇಳ್ಬೇಕಾಗಿತ್ತು. ಹಿಂಗೆ ಮಾಡ್ತಾನೆ ನಿನ್ನ ಮಗ ಅಂತ ಹೇಳಿದ್ರೆ ನಾನು ಹೇಳ್ತಿದ್ದೆ ಅವನಿಗೆ. ನನಗೆ ಹೇಳ್ದ? ನೀನು ನನಗೆ ಹೇಳಲೇ ಇಲ್ಲ. ಯಾವತ್ತೋ ಒಂದಿನ ನಂಗೆ ಅಂದೆ, ಮತ್ತು ಸುಮ್ಮನೆ ಅದೇ ಏನು ಹೇಳೋಕ್ಕೆ ಹೋಗಲಿಲ್ಲ. ನನಗೆ ಹೇಳಿದ್ರೆ ಸಾಕಾಯ್ತು, ನಾನು ಹೆಂಗೆ ಅವನಿಗೆ ಬುದ್ಧಿ ಕಲಿಸ್ತಿದ್ದೆ. ಪೊಲೀಸ್ನವ್ರನ್ನ ಕರ್ಕೊಂಬಂದು ಅವ್ನ ಅರೆಸ್ಟ್ ಮಾಡಿಸಿದೀಯಂತೆ. ಅಲ್ಲ, ನಾನು ಇರೋದಕ್ಕೆ ಅವಾಗ ನಿನ್ನ ಜೀವನ ನಡೆದೈತೆ ರೀತಾ, ಅದನ್ನು ಮರಿಬೇಡ ನೀನು. ಅಯ್ಯೋ, ನೀನು ಇರೋದಕ್ಕೇನೋ ನಾನೇನು ಜೀವನ ಮಾಡಿಲ್ಲ. ಇಲ್ಲೋಡು, ನನ್ನ ಹತ್ರ ನೀನು ಇಸ್ಕೊಂಡಿದ್ದೀಯ ಹೊರತು ನಿನ್ನ ಹತ್ರ ನಾನು ಇಸ್ಕೊಂಡಿಲ್ಲ. ನಾನು ಅವಾಗ ನಂತಾಗಿದ್ದಾಗ ನನಗೆ ದುಡ್ಡಿಂದೇನವಾಗ ಅಷ್ಟೊಂದು ನನಗೆ ಕೊಡ್ತಾ ಇರಲಿಲ್ಲ. ದುಡ್ಡು ನನಗೆ ಸಕ್ಕತ್ತು. ನನ್ನ ಕೈಯಾಗ ಚೆನ್ನಾಗಿ ದುಡ್ಡು ಆಡೋದು. ಆವಾಗ ಎಷ್ಟು ದುಡ್ಡು ಕಳ್ಕೊಂಡಿದ್ದೀನೋ ನನ್ನ ಕೈಯಾಗಳದ್ದು ನಿನಗೆ 30,000 50,000 ಆಗ್ಲಲ್ಲ 5,000 ಕೊಡು ರೀತಾ, 10,000 ಕೊಡು ರೀತಾ ಅಂತ ಹೇಳಿ ಆಗ್ಲೆಲ್ಲ ಬಂದು ಇಸ್ಕೊಂಡು ಹೋಗ್ತಿದ್ದೆ. ನಾನು ಕೈಯಾಗಳು ದೇವಟ ಒಟ್ಟು ಕಳ್ಕೊಂಡಿದ್ದೀನಿ. ಓಹೋ, ಅವೆಲ್ಲ ನೀನು ಮಾತಾಡಬೇಡ. ನೀನು ಈಗ ನೀನು ಅವೆಲ್ಲ ಮಾತಾಡಕ್ಕೆ ಬರಬೇಡ. ಅದು ಅಲ್ಲೇ ಮುಗ್ದೋಗಿರೋ ಅಂಥ ಕತೆನ ಇಲ್ಲಿ ಅಂತಾಗ ಹೇಳೋಕ್ಕೆ ಬರಬೇಡಪ್ಪ. ನಿನ್ನ ಮಗ ಹೆಂಗೆ ಮಾತಾಡ್ತಾನೆ ಗೊತ್ತೇ, ಬಂದಿಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹಂಗೇನೆ ನನ್ನ ಎಂತೆಂಥ ಮಾತಂತಾನೆ. ಅಂಥವಳು ಇಂಥವಳು ಅಂತ ನನಗೆ ಊರಾಗೆ ಮರ್ಯಾದಿಲ್ಲ, ಓಡಾಡೋಂಗಿಲ್ಲ. ಎಲ್ಲನ ತಲೆ ಎತ್ಕೊಂಡು ಇವಳು ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ. ಏನು ನಿನ್ನ ಮಗುಗೆ ನೀನು ಹೇಳ್ಕೊಟ್ಟಿದ್ದ? ನೀನು ಹಂಗೆ ಮಾತಾಡ್ತಾನೆ? ನೀನು ಅಂಥವಳು ಇಂಥವಳು ಅಂತಾನಲ್ಲ, ಮತ್ತು ಅಂಥವನ ಹತ್ರ ನಾನು ಅನ್ನಿಸ್ಕೋಬೇಕಾ? ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತೇ. ಎಂತೆಂಥ ಮಾತಾಡ್ತಾನೆ. ಎಲ್ಲೂ ಓಡಾಡೋಕ್ಕಿಲ್ಲ. ಎಷ್ಟು ಜನನ ಇರಲಿ ನನ್ನ ಮರ್ಯಾದೆ ತೆಗಿತಾನೆ. ಅಂಥವಂತಾಗೆ ನಾನು ಮರ್ಯಾದೆ ತೆಗಿಸ್ಕೋಬೇಕಾ? ಹೇಳಿ ಚಿಕ್ಕನ ಹತ್ರ. ನಾನು ತಪ್ಪು ಮಾಡಿರ್ಬೋದು, ಆದರೆ ನಾನು ಮಾತು ಕೇಳೋಕ್ಕೆ ತಯಾರಿಲ್ಲ. ಯಾವನೇ ನಂಬ ಅಂಥದ್ದೇನಿಲ್ಲ ನನ್ನ. ಮರ್ತಿದ್ಯಾ ರೀತಾ ನೀನು? ನಾನು ಮಾಡಿರೋದನ್ನ ಮರ್ತಿದ್ಯಾ? ಅವತ್ತು ನಾನು ಇಲ್ಲ ಅಂದಿದ್ರೆ ನೀನು ಇರ್ತಿರ್ಲಿಲ್ಲ. ಅವತ್ತು ನಿನಗೆ ಎಂಥ ಪರಿಸ್ಥಿತಿ ಇಲ್ಲೋಡು, 10 ರೂಪಾಯಿನೂ ನೀವು ಭಿಕ್ಷೆ ಬೇಡ್ಕೊಂಡು ತಿನ್ನ ಅಂಥ ಪರಿಸ್ಥಿತಿ ಬಂದಿತ್ತು. ಇವತ್ತು ನಿನ್ನ ಮಗ ನಿನ್ನ ಗಂಡ ದುಡಿತಾನೆ ಅಂತ ನೀನು ಹೇಳ್ಬೋದು. ನಿನ್ನ ಗಂಡ ನಿನ್ನ ಮಗ ಅವತ್ತು ಯಾರೂ ದುಡಿತಿರ್ಲಿಲ್ಲ, ಎಲ್ಲ ಸೋಂಬೇರಿಗಳಾಗಿದ್ದರು. ಅವತ್ತು ನೀವೆಲ್ಲ ಕೂತ್ಕೊಂಡು ತಿನ್ಬೇಕಾದ್ರೂ ನಾನು ತಂದು ಹಾಕಿದ್ದೀನಿ. ಮನೆಗೆ ಎಷ್ಟೋ ತರಕಾರಿ ತಂದು ಕೊಟ್ಟಿದ್ದೀಯ, ಅದನ್ನು ಮರ್ತಿದ್ಯಾ ನೀನು? ನೋಡು, ಅದಕ್ಕೆ ಮತ್ತೆ ಯಾವಳು ಆಗಲ್ಲ. ಎಲ್ಲ ಇರೋ ತಕ್ಕನೇನೆ ಎಲ್ಲ ಕಿತ್ಕೊಂಡು ತಿಂಬತ್ತಕ್ಕಲ್ಲೇ. ನೋಡಿ ಇವಾಗೆಲ್ಲನ ಹೆಂಗೆ ನಮಗೆ ವಿರೋಧ ಆಗ್ಬಿಟ್ಲು. ಅಲ್ಲ, ನನ್ನ ಮಗನ ಮೇಲೇ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನೇ ಜೈಲಿಗೆ ಹಾಕ್ಸಿಳಲ್ಲ. ಇವಳಿಗೆ ಎಷ್ಟು ಇರಬೇಡ. ಅಲ್ಲ, ನನ್ನ ಗಂಡ ತರಕಾರಿ ತಂದು ಕೊಡೋನು ನನ್ನ ಕವರ್ಗಟ್ಲೆ. ನಾನು ಬೈತಿದ್ದೆ, ಯಾಕೆ ತಂದು ಕೊಡ್ತೀಯ, ಕಂಡರೆ ಯಾರೂ ಆಗಲ್ಲ ಅಂತ. ಇವತ್ತು ಗೊತ್ತಾಗ್ತೈತೆ. ಕಂಡರೆ ಯಾರೂ ಆಗಲ್ಲ ಅಂತ ನಿನಗೆ. ಆಯಿತಾ, ಕೇಸ್ ವಾಪಸ್ ತಗೊಂಡು ನನ್ನ ಮಗನ ಬಿಡಿಸ್ಕೊಂಬಂದ್ರೆ ಸರಿ. ಇಲ್ಲ ಅಂತಂದರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡು. ಸೊಸೆ ಮಗನ ಎದುರಿಗೆ ಮರ್ಯಾದೆ ತೆಗೆದು ಬಿಡ್ತೀನಿ. ಯಾಕಣ್ಣ, ಏನಾಯಿತು? ಯಾಕೆ ಮತ್ತೆ ಮೇಲೆ ಇಷ್ಟೊಂದು ಬಾಯ್ ಮಾಡ್ತಾ ಇದ್ದೀರಾ? ಮತ್ತೆ ಅವಾಗ ನಂತಾಗೆಲ್ಲ ಕಿತ್ಕೊಂಡು ತಿಂದಿದ್ದಾಳೆ ಕಣಮ್ಮ. ಮತ್ತೆ ಸರಿ ಇಲ್ಲ. ಅವಾಗ ನನ್ನೂ ಬಿಡಲಿಲ್ಲ. ನನ್ನ ಹತ್ರನೂ 100 ರೂಪಾಯಿಗೂ ಆಸೆ ಬಿದ್ದು ನನ್ನ ಹತ್ರ ಕಿತ್ಕೊಂಡು ತಿಂದಾಳೆ ನಿಮ್ಮ ಅತ್ತೆ ಸರಿ ಇಲ್ಲ. ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೀನಿ, ನನ್ನ ಹತ್ರನೇ ಇಸ್ಕೊಂಡು ತಿಂದು ನನ್ನ ಮಗನ ಇವತ್ತು ಜೈಲಿಗೆ ಹಾಕ್ಸಿದ್ದಾಳಲ್ಲ ನಿಮ್ಮ ಅತ್ತೆ. ಎಷ್ಟು ಇರಬೇಡ ಇವಳಿಗೆ. ಅಲ್ಲ, ನನ್ನ ಹತ್ರ ಕಿತ್ಕೊಂಡು ತಿಂದಿದ್ದಾಳೆ ಅಂದರೆ ದಿನ ಫೋನ್ ಮಾಡೋಳು ತರಕಾರಿ ತರೋಕ್ಕೆ. ಗಂಡನೂ ದುಡಿತಿರ್ಲಿಲ್ಲ. ನಿನ್ನ ಮದುವೆ ಆಗಿದೆಯಲ್ಲ, ಅವನ ಮಗನೂ ಅವನು ದುಡಿತಿರ್ಲಿಲ್ಲ. ಪ್ರದಿ ಈ ರೀತಿ ಗಂಡ ಇಬ್ಬರು ಯಾರು ದುಡಿತಿರ್ಲಿಲ್ಲ. ಬರೀ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಬರೀ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಅವರು ಇವ್ರಿಗೂ ಕೇಳಿ ಬಯಸ್ಕೊಂಡು ಹಿಂಗೆ ಓಡಾಡೋಳು. ನಾನು ಬರಬೇಕಾದ್ರೆ ತರಕಾರಿ ನಾನು ತಗೊಂಬಂದು ಕೊಡ್ತಿದ್ದೆ, ನಾನು ತಂದಾಕ್ತಿದ್ದೆ, ನಾನು ನೋಡ್ಕೊಂತಿದ್ದೆ. ಇವತ್ತು ನನ್ನ ಹತ್ರ ಕಿತ್ಕೊಂಡು ತಿಂದು ಇವತ್ತು ನನಗೆ ಮೋಸ ಮಾಡ್ತಾ ಇದ್ದಾಳೆ. ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನು ಅವ್ನು ಕುಡ್ದು ನಶೆಗೆ ಮಾತಾಡ್ತಾನೆ. ಕುಡುಕರಿಗೆ ನನಗೆ ಜ್ಞಾನ ಇರುತ್ತಾ? ಕುಡುಕರು ಅಂತಾರೆ ಕುಡುಕ್ರನ್ನ. ಆದರೆ ನಿನಗೆ ಒಂದು ಸ್ವಲ್ಪನೂ ಏನೂ ಇಲ್ಲ ಬಿಡು. ಅಲ್ಲ, ಕುಡುಕರು ಸವಾಸಕ್ಕೆ ನೀನು ಕಂಪ್ಲೇಂಟ್ ಮಾಡಿದ್ಯಲ್ಲ, ಅವರೇನೋ ಕುಡ್ದು ಮಾತಾಡ್ತಾರಪ್ಪ. ಕುಡ್ದು ಮಾತಾಡೋರೆ ಅಂತೇಳಿ ಆ ರೀತಿ ಎಲ್ಲನ ಇದು ಮಾಡಿದರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅಣ್ಣ, ಅವೆಲ್ಲ ಹೆಂಗೋ ಗೊತ್ತಿಲ್ಲ. ನಮ್ಮ ಅತ್ತೆನ ನಾನು ಬಂದಾಗಿಂದನೂ ನಾನು ಅವೆಲ್ಲ ನೋಡಿಲ್ಲ. ಅದೆಲ್ಲ ಮೊದಲಿಂದೆಲ್ಲ ನನಗೆ ಬೇಡ. ಮೊದಲಿಂದೆಲ್ಲ ಇಲ್ಲೇನು ಹೇಳಕ್ಕೆ ಬರಬೇಡ್ರಿ. ನಾನು ಬಂದಾಗಿಂದ ನಮ್ಮ ಅತ್ತೆ ಹೆಂಗೈತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಬಂದಾಗಿಂದ ನಾವೆಲ್ಲ ನೋಡಿಲ್ಲ. ನೀವು ಮೊದಲಿಂದೆಲ್ಲ ನನಗೆ ಹೇಳಕ್ಕೆ ಬರಬೇಡ್ರಿ. ನಾವೇನು ಕಂಡಿಲ್ಲದ್ದೆಲ್ಲನ ನೀವು ನಾನು ಕಂಡಿಲ್ಲೋದೆಲ್ಲ ನೀವೇನು ಹೇಳಿದ್ರು ನಾನು ಕೇಳಲ್ಲ. ಅದೇನಾಗೈತೋ ಏನು ಬಿಟ್ಟೈತೋ ಗೊತ್ತಿಲ್ಲ. ಇವಾಗ ನಮ್ಮ ಅತ್ತೆ ಬುದ್ಧಿವಂತಿಕೆಯಿಂದ ನಾವು ಅತ್ತೆ ಆಯ್ತೋ ಅತ್ತೆ ಕೆಲಸ ಆಯ್ತೋ ಮಂಗೈತೆ. ನಿನ್ನ ಮಗ ಕುಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡೋನು.
ಹಾಂ ನಾವು ಅತ್ತೆನೆಲ್ಲ ಓಡಾಡಿದ್ರೆ ಸಾಕು, ಏನು ಯಾವಾಗಲೂ ಬೈಕೊಂಡು ಎಷ್ಟಂತ ಅಂತ ಸಹಿಸ್ಕೊಂಡಿರೋಕ್ಕಾಗುತ್ತೆ? ಹಾಂ ಒಂದು ಸತಿ ಹೇಳ್ತು, 2 ಸತಿ ಹೇಳ್ತು, ಎಷ್ಟು ದಿನ ಅವನು ಕೇಳೋದು ರಾಮಾಯಣನ? ಕುಡಿದ್ರೆ ಅವನ ಹೊಟ್ಟೆಗಿರಬೇಕು, ಬಂದು ಹಿಂಗೆ ಅಂಬೋದಲ್ಲ. ಹಾಂ ಇವ್ರನ್ನೇನು ಬೇಕು ಅಂತೇಳಿ ರೀತಾ ಅಂತೇಳಿ ಹೆಸರೆಲ್ಲ ಗೊತ್ತಾಗುತ್ತೆ, ಇಂಥವ್ರೆ ಅಂತ ಗೊತ್ತಾಗುತ್ತೆ, ಅದು ಗೊತ್ತಾಗಲ್ವ ಅನ್ಬಾರ್ದು ಅಂಬೋದು ನಿನ್ನ ಮಗನಿಗೆ? ಅವೆಲ್ಲ ಹೇಳ್ಬೇಡಣ ನೀನು. ಇಂದ್ಲು 1000 ಹಿಡ್ದಿರ್ಲೇಳು, 1000 ಇರಲೇಳು, ಇಂದ್ಲದ್ದು ಬೇಡ, ಇಂದ್ಲದ್ದು ಬಿಟ್ಟು ಹಾಕ್ಬಿಡ್ಬೇಕು. ಇನ್ನು ಮುಂದೆ ಹೋಗೋದು ನೋಡ್ಕೋಬೇಕು. ನಾವು ಬಂದಾಗಿಂದ ನಮ್ಮ ಅತ್ತೆ ಬಗ್ಗೆ ಅಂಥದ್ದೆಲ್ಲ ನಾನು ಏನು ಕಂಡಿಲ್ಲ. ನಾನು ಸುಮ್ಮನೆ ಮಾತಾಡೋದು ಇಲ್ಲ. ನೀವೇನು ಹೇಳಿದ್ರು ನಾನು ಕೇಳೋದು ಇಲ್ಲ, ಸರಿನಾ? ನೀನಿವಾಗ ಅತ್ತೆ ಸೊಸೆ ಚೆನ್ನಾಗಿದ್ದಾರಲ್ಲ ಅಂತೇಳಿ ತಂದಿಕಕ್ಕೆ ಬರ್ಬೋದಣ್ಣ? ತಂದಿಕ್ಕಕ್ಕೆ ಬರೋದಲ್ಲ ಕಣಮ್ಮ. ನಾನಿವಾಗ ಏನು ಹೊಸ್ದಾಗಿ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ. ತಂದಿಕ್ಕಕ್ಕೆ ನಡೆದಿರೋ ಅಂಥದ್ದು ಹೇಳ್ತಾ ಇರೋದು. ನೀನೇನೋ ಇವಾಗ ನಿಮ್ಮ ಅತ್ತೆ ಚೆನ್ನಾಗಿದ್ದಾಳೆ ಅಂತ ಸುಮ್ಮನೆ ಇರ್ತೀಯ. ನಿಮ್ಮ ಅತ್ತೇನಾದ್ರು ಒಂದು ಇಟ್ಟಿದ್ದಾಗಿದ್ರೆ ನಿನಗೆ ಗೊತ್ತಾಗೋದು. ಈಗ ಸೆನಕೈದಾಳಲ್ಲ, ಹತ್ತೊಂದಿಟ್ಟು ಕೆಲ್ಸಕ್ಕೆ ಎಲ್ಗನ ಹೋಗ್ತಾಳೆ, 100 200 ತಾಮನ್ ಕೊಡ್ತಾಳೆ. ಅದಕ್ಕೆ ಇವಾಗ ಅತ್ತೆ ಪರವಹಿಸ್ಕೊಂಡು ಮಾತಾಡ್ತಾಳೆ. ಅವಳು ದುಡಿಲಿಲ್ಲ ಅಂದಿದ್ರೆ ಇವಳ್ದು ಆತೈತಿ, ಇವಳು ದುಡಿಯಲ್ಲ ಏನಿಲ್ಲ ಅಂತ ಎದ್ದಾಗ ಬೈನಾಗ ಗುದ್ದಾಡೋರು. ಇವಾಗ ಒಂದಿಟ್ಟು ನಯಸ್ಸಾಗಿ ಅತ್ತೆ ಸೊಸೆ ಅಂತ ಹೇಳಿ ಒಂದಿಟ್ಟು ನಯಸ್ಸಾಗ ಇದ್ದಾರೆ. ಅದಕ್ಕೆ ಏನಂದ್ರೆ ಅವಳು ಮನೆ ಒಳಗೆ ಬಿಡಿಸ್ಕೊಂಡೇ ಇಲ್ಲ ಮಗ, ಮನೆ ಒಳಗೆ ಬಿಡ್ಕೊಂಡೇ ಇಲ್ಲ, ಮನೆ ಒಳಗೆ ಕರ್ದೇ ಇಲ್ಲಪ್ಪ. ಏನು ಮಾಡಿರಿ ಏನಕ್ಕೆ ಬಂದಂಗೆ ಇವಳು? ಮಗನೇ ಮಾತಾಡ್ಸಲ್ಲ, ಗಂಡು ಮಾತಾಡ್ಸಲ್ಲ, ಏನು ಮಾಡಿರಿ ಏನಕ್ಕೆ ಬಂದಂಗೆ? ನಾನು ಕೆಲ್ಸಕ್ಕೆ ಹೋಗ್ತೀನಿ, ತಂದಾಕ್ತೀನಿ, ಮನೆ ಒಳಕ್ಕೆ ಹೋಗಲ್ಲ ಕಣಪ್ಪ ಇವಳು. ಬರೇನೆ ಇಲ್ಲಿ ಹೊರಗೆ ಇಕ್ತಾಳೆ, ನಾಯಿಗೆ ಹಾಕ್ತಂಗೆ ಹಾಕ್ತಾಳೆ, ತಿಂದು ಈಗ ಅಲ್ಲಿ ಅಂಗಡಿ ಪೆಟ್ಟಿಗೆ ಅಲ್ಲಿ ಖಾಲಿ ಮಾಡಿ ಅಲ್ಲಿ ಇಕ್ಕೊಂಡವಳೆ, ಆಗ ಅದ್ರಕ್ಕೆ ಹೋಗಿ ಮನೆ ಕೆಮ್ತಾಳೆ. ಅಲ್ಲ ಅಂಗಡಿ ಪೆಟ್ಟಿಗೆ ಖಾಲಿ ಮಾಡ್ಕೊಂಡು ಅದ್ರಕ್ಕೆ ಹೋಗಿ ಮನೆ ಕೆಮ್ಮಂಥದ್ದೇ ಈ ಪಟ್ಟಿ ಸೊಳಿಯಾಗೆ ಒಳಕ್ಕೆ ಹೋಗಲಿಲ್ಲ ಇರಲಿಲ್ಲ. ನಾಯಿಗೆ ಹಾಕ್ತಂಗೆ ಹಾಕ್ತಾಳೆ, ಒಂದು ತೆಟ್ಟೆಕ್ಕೆ ಲಿಕ್ಕಿ ಹಾಕ್ತಾಳೆ, ತಿಂತಾಳೆ, ಇಲ್ಲಿ ನಾಯಿ ಕಾವಲಿದ್ದಂಗೆ ಮನೆ ಬಾಗ್ಲಕ್ಕೆ ಹೋಗಿ ಕಂಬ್ತಾಳೆ. ಏ ಸೌಮ್ಯ, ಸರಿಯಾಗಿ ಮಾತಾಡೋದು ಕಲಿ. ಏನು ಹಂಗೆ ಮಾತಾಡ್ತಾ ಇದೀಯಾ? ಏಯ್ ಏನಿಲ್ಲ ನೋಡು. ಮೊದ್ಲಿನ ರೀತಾನೇ ಬೇರೆ, ಇವಾಗಿನ ರೀತಾನೇ ಬೇರೆ. ನೀನು ಮೊದ್ಲಿನ ಥರ ಅಂತ ತಿಳ್ಕೊಬೇಡ ನನ್ನ. ಏನಂದ್ರೂ ಇಲ್ಲಿ ನೋಡು, ಸಹಿಸ್ಕೊಂತೀನಿ ಅಂತ ಮೊದ್ಲಂದರೆ ಬಿಡು ಹೋಗ್ಲಿ ಅಂತ ಸಹಿಸ್ಕೊಂತಿದ್ದು. ಈಗೇನು ಯಾವಳವು ಸಹಿಸ್ಕೊಂಬಲ್ಲ. ನನಗೆ ಒಳ್ಳೇದು ಅಷ್ಟೇನೆ. ಇನ್ಮೇಲಿಂದ ನಾನು ಆ ಥರ ಬುದ್ಧಿ ಕಲ್ತ್ಕೊಂಡಿರೋದು. ಇದ್ದಂಗೆ ಹೇಳಿರೆ ಏನು ಅಷ್ಟೊಂದು ರೇಗಾಡ್ತಾ ಇದೆಯಲ್ಲ. ನಾನು ಹೆಂಡ್ತಿ ಇದ್ದಂಗೆ ಹೇಳ್ತಾ ಇರೋದು ಅವಳು. ಅವಳಾಗತ್ತೆ ಸುಮ್ಕೆ ಇದ್ದಾಳೆ. ಅವಾಗ ಬೇರೆ ಯಾರನ್ನ ಆಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ಬಿಡು ಅಂತೇಳಿ ಅವಳು ಬಿಡು ಏನಾನ ಮಾಡ್ಕೊಂಬ್ಳಳು ಅಂತ ಸುಮ್ಮನೆ ಇದ್ಲು. ನೋಡು ಇವತ್ತು ನನಗೆ ಗೊತ್ತಾಗ್ತೈತೆ. ಅದಕ್ಕೆ ಮತ್ತೆ ಒಟ್ಟು ಹೇಳ್ದೆ ಇಲ್ಲ, ನಾನು ಮಾತ್ರ ಅವಳನ್ನ ಬಿಡಲ್ಲ ಅಂತ ಅಂದ. ಸರಿಯಪ್ಪ, ಆಯ್ತಪ್ಪ ಸುಂದ್ರಪ್ಪ, ನೀನು ಸುಂದ್ರಪ್ಪಗೊಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ ಅನ್ಕೊಂಡೆ, ಹಂಗೆ ಆಯ್ತು ನೋಡು. ಇವತ್ತೇ ನಿನಗೆ ಗೊತ್ತಾಗ್ತೈತೆ. ಅವಳೆಲ್ಲ ಬರೀ ಕಿತ್ಕೊಂಡು ತಿಂಬತ್ತಕ್ಕ ಅಷ್ಟೇ, ಅವಳು ಕಿತ್ಕೊಂಡು ತಿಂಬಳಿ ಅವಳು. ಇವಳು ಎಂತಾಳು ಅಂಬದು ನಮಗೆಲ್ಲ ಚಂದಾಗಿ ಗೊತ್ತೈತೆ. ಯಾಕೆ ಮೀನು ಏನಾಯ್ತು? ನೋಡು, ನನ್ನ ಮಗನ ಜೈಲ್ಗೆ ಹಾಕ್ಸಿದ್ಯಾ ಅಂತ ಇವರು ಅವ್ರ ಅಪ್ಪ ಬಂದು ಗಲಾಟೆ ಮಾಡ್ತಾಯಿತ್ತು. ಅಲ್ಲ ಕಣ್ ಸುಂದ್ರಣ್ಣ, ನೀನು ಮೊದಲಿಂದೆಲ್ಲ ಹೇಳ್ಬೇಡ. ನಮ್ಮ ಈಗ ತಪ್ಪು ಮಾಡಿಲ್ದವ್ರು ಯಾರೂ ಇಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ, ಯಾರೇನು ದೊಡ್ಡ ಸಾಚ ಅಲ್ಲ. ಇವಾಗ ನಾನು ಬಂದಾಗಿಂದ ನಮ್ಮ ಅತ್ತೆ ಆ ಥರ ಏನೂ ನಾವು ಕಂಡಿಲ್ಲ. ಸವರಾಗಿರ್ಲಿ ಹೇಳು, ಮೊದಲಿಂದೆಲ್ಲ ಬೇಡ, ಮುಂದೆ ಹೆಜ್ಜೆ ಹಾಕೋದು ನೋಡಬೇಕು. ಮೊದಲಿಂದ ಏನೇನು ತಪ್ಪಾಗಿರಲಿ, ಏನೇ ಇದಾಗಿರಲಿ, ಅದನ್ನು ತಿದ್ಕೊಂಡು ಮುಂದೆ ನಾವು ಒಳ್ಳೆ ಹೆಜ್ಜೆ ಹಾಕೋದು ನೋಡ್ಬೇಕು. ಮುಂದಕ್ಕೆ ನಾವು ಹೆಂಗೆ ಹೆಜ್ಜೆ ನಾವು ಹೋಗೋದಾರೆಗೆ ಹಿಂದೆ ಮುಳ್ಳು ತುಳಿದಿರ್ತೀವಿ, ಮುಂದೂ ಮುಳ್ಳೈತೆ ಅಂತ ಅನ್ಕೊಂಬಕ್ಕೆ ಹೋಗ್ಬಾರ್ದು. ಆವಾಗ ನೋಡಿಕೊಂಡು ನಾವು ಕಾಲಿಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಹೋಗೋದಾರೆಗೆ ನಾವು ನೆಟ್ಟಗೆ ಕಾಲಿಕ್ಕೊಂಡು ಹೋದರೆ ಹಿಂದೆ ಮುಳ್ಳು ತುಳಿದಿರ್ತೀವಲ್ಲ, ಮುಂದೆ ನಮಗೆ ಎಚ್ಚರಿಕೆ ಇರುತ್ತೆ. ಎಚ್ಚರಿಕೆಯಿಂದ ಹೋದರೆ ತುಳಿಯೋಕ್ಕಾಗಲ್ಲ. ನೋಡ್ಕೊಂಡು ತುಳಿಬಾರ್ದು ಅಂತೇಳಿ ನೋಡ್ಕೊಂಡು ಹೋದರೆ ತುಳಿಯಲ್ಲ. ಇಲ್ಲ ನಾವು ತುಳಿತೀವಿ ಅಂತಂದರೆ ತುಳಿತೀವಿ ಅಷ್ಟೇ. ಅಷ್ಟೇ. ಈಗ ನಾವು ಅಂದ್ಕೋಬೋದು ಮೊದಲೇ ಏನೇ ತಪ್ಪು ಮಾಡಿದ್ರು ಈಗಲೂ ಮಾಡ್ತಾರೆ ಅಂತ, ಅದೆಲ್ಲ ಸಾಧ್ಯ ಇಲ್ಲ. ಒಂದು ಸತಿ ಈಗ ಹೋಗೋದಾರೆಗೆ ಒಂದು ಸತಿ ತುಳಿದಿದ್ದೀವಿ ಅಂದರೆ ಮುಂದೆ ಎಚ್ಚರಿಕೆ ಆದರೂ ತಗೋಬೇಕು ಅಷ್ಟೇ. ಈಗ ಅವಾಗ ನಮ್ಮ ಮತ್ತೆ ತಪ್ಪು ಮಾಡಿರುತ್ತೆ, ಆದರೆ ಇವಾಗ ನಾವು ಬಂದಾಗಿಂದ ನೋಡಿಲ್ಲ ಆ ಥರ ಎಲ್ಲನ. ನೀವಂಗೆಲ್ಲ ಹೇಳ್ಬೇಡ್ರಿ ಸರಿನಾ? ಅವೆಲ್ಲ ಹೇಳೋ ಅಂಥದ್ದಲ್ಲ. ಅದೇ ಮತ್ತೆ ಸರಿಯಾಗಿ ಹೇಳಿದೆ. ತಪ್ಪು ಮಾಡ್ದಿಲ್ದಾರೆ ಯಾರಿಲ್ಲ, ಎಲ್ಲ ತಪ್ಪು ಮಾಡಿರ್ತಾರೆ, ಮುಂದೆ ತಿತ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಅವರು ಏನೋ ಕೆಲ್ಸಕ್ಕೆ ಹೋಗಿ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಯಾವುದೋ ಅವ್ರಿಗೆ ಸರ್ ಬಂದಿದ್ದು ಮಾಡ್ತಾರೆ. ಮತ್ತು ಅದನ್ನೇ ಒಂದು ಅತಿಯಾಗಿ ತಗೊಂಡು, ಅದನ್ನೇ ಒಂದು ಕಾಮಿಡಿಯಾಗಿ ತಗೊಂಡು, ಅದನ್ನೇ ನೀವು ಒಂದು ಅದೇ ಒಂದು ಮ್ಯಾಟ್ರ್ ತಗೊಂಡು ನೀವು ಅದನ್ನೇ ಇಲ್ಲ ಮಾತ್ರ ದೊಡ್ಡದು ಮಾಡೋಕ್ಕೆ ಬರಬೇಡ್ರಿ. ಈಗ ನೋಡಿ ಸಸಿ ಹೆಂಗೆ ಮಾತಾಡ್ತಾಳೆ, ಅಬ್ಬಾ ಹೆಂಗಿದ್ದವ್ರು ಹೆಂಗಾದ್ರೂ ತಾಯಿ ಎಲ್ಲನ. ಅದೇ ಮತ್ತೆ ಇವಾಗ ಅದನ್ನೇ ಒಂದು ದೊಡ್ಡದಾಗೆ ಒಂದು ಮ್ಯಾಟ್ರ್ ಇಟ್ಕೊಂಡು ಇಲ್ಲಿ ಬರ್ತಾರೆ ಹೇಳೋಕ್ಕೆ, ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಮಾತಾಡೋಕ್ಕೆ. ಮತ್ತೆ ತಪ್ಪು ಮಾಡೈತೆ ಅಂತ ಅದನ್ನೇ ಒಂದು ದೊಡ್ಡದಾಗಿ ಎಲ್ಲರೂ ಇಲ್ಲಿ ಒಂಥರ ಹೆಂಗೆ ಅಂದರೆ ಅದನ್ನೇ ಒಂದು ದೊಡ್ಡ ಮ್ಯಾಟ್ರಾಗಿ ತಗೊಂಡು ಒಂದು ದೊಡ್ಡ ಟೈಟಲ್ ಥರ ನೀವು ಮತ್ತೆ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ದೊಡ್ಡದಾಗಿ ಇಲ್ಲಿ ಎಲ್ಲರೂ ಹೇಳಕ್ಕೆ ಬರ್ತಾರೆ. ನಾನು ಅದಕ್ಕೆ ಕೇಳಲಿಲ್ಲ ಅವಾಗಿನ ಬೇಡ, ನಾನು ಬಂದಾಗಿಂದ ನಾನು ಆ ಥರ ಎಲ್ಲ ಕಂಡಿಲ್ಲ, ನಾನು ಬಂದಾಗಿಂದ ನಮ್ಮ ಅತ್ತೆ ಒಳ್ಳೇದೇನೆ ಅಂತೇಳಿ ನಾನು ಹಿಂಗೆ ಹೇಳ್ತಾಯಿದ್ದೀನಿ ಅಷ್ಟೇ.
ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.